ಮಾತು ಹೇಳ್ತಾರೆ ಅದನ್ನು ಹೇಳ್ಬೋದು. ನಿಮಗೂ ದೊಡ್ಡ ಸಿಗಲ್ಲ ಹಾಂ ದೊಡ್ಡ ಸಿಗಲ್ಲ ವಾಪಸ್ ಅಷ್ಟೇ ಅಲ್ಲ, ಈಗಾಗಲೇ 4 ಜಿಲ್ಲೆಯಲ್ಲಿ ಬಿಡುಗಡೆ ಮಾಡಿದ್ದೀವಿ. 4 ಜಿಲ್ಲೆಯಲ್ಲಿ ಬಿಡುಗಡೆ ಆಗಿದೆ. 4 ಜಿಲ್ಲೆಯಲ್ಲಿ ಆಗಿದೆ. ಇಲ್ಲಿ ಮಾತ್ರ ಬೆಳಗಾಂ ಆಗಿದೆ, ಬೆಂಗಳೂರು ಆಗಿದೆ. ಮಾಡೋದಿಲ್ಲ. ಅದು ಆದೇಶ ಈಗ ಮಾಡಿಸಿರೋದು, ಮೊದಲೇ ಆದೇಶ ಆಗಿರೋದಲ್ಲ. ಅದು ಈಗ ಪ್ರೆಸೆಂಟ್ ಮಾಡಿಸಿರೋದು. ತಾಲಿಬಾನ್ ಸರ್ಕಾರ ಅದೇ ಶುಭಂ ಹೋಟೆಲ್ ಈ ಪುಸ್ತಕ ಬಿಡುಗಡೆ ಈಗಾಗಲೇ 4 ಜಿಲ್ಲೆಯಲ್ಲಿ ಬಿಡುಗಡೆ ಮಾಡಿದ್ದೀವಿ. ಅಲ್ಲೇನೂ ಇಲ್ಲ. ಇಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾರೆ, ಬೆಂಕಿ ಹತ್ಕೊಳ್ಳುತ್ತೆ. ಸ್ಟೇಟ್ಮೆಂಟ್ ಕೊಟ್ಟಮೇಲೆ ಒಳಗೆ ಹಾಕ್ರಿ ನನ್ನನ್ನು. ಹಾಗಾದ್ರೆ ಹಿಂದೂ ಹೆಣ್ಮಕ್ಳ ಸುರಕ್ಷತೆ ಬೇಡವಾ? ಔರಂಗಜೇಬನ ಕಟೌಟ್ ಹಾಕಿದಾಗ ಇವ್ರು ಮಲಗಿದ್ರ? ಇವರು DC ಡಿಪಾರ್ಟ್ಮೆಂಟ್ ಮಲಗಿತ್ತೇನು? ಔರಂಗಜೇಬ್ ಅಂದರೆ ಯಾರು? ಅದು ಕೂಡ ಇಲ್ಲಿ ಶಿವಮೊಗ್ಗ ಬಂದ ಮೇಲೆ ಬ್ಯಾನ್ ಮಾಡ್ತಾರಂದ್ರೆ ಮುಂಚೆನೇ ಕೊಡ್ಬೇಕಲ್ರಿ ಅಲ್ಲೇ. ಇದು 2ನೇ ಆವೃತ್ತಿ. ಇದು ಮೊದಲೇದು ಬಿಡುಗಡೆ ಆಗಿ 9 ವರ್ಷ ಆಯ್ತು. ವದಿರಾಜ ಸರ್ಗೆ ಅಡ್ವೊಕೇಟು ಬಂದಿಲ್ಲ. ವದಿರಾಜ ಇವಾಗ ಅದ್ರ ಮೇಲೆ ಅಪೀಲ್ ಅಲ್ಲ. ಅವ್ರು ಹಾಗೆ ಮಾಡೋದು ಯಾವಾಗಲೂ ರಾಗಿಗೂಡದ ಗಲಾಟೆದ್ದು ಆಗಿ 15 ದಿನ ಆದ ನಂತರ ಬರ್ಬೇಕಾದ್ರೆ ರಾತ್ರಿ 2 ಗಂಟೆ ಹಿಡಿತಾರೆ. ರಾತ್ರಿ 2 ಗಂಟೆ ಹೋಗೋದೊಂದು ಇದೆಲ್ಲ ಸಣ್ಣಗಿತ್ತು ಸಮಸ್ಯೆ. ಬನ್ನಿ ಅಲ್ಲ. ನಾಳೆ 1ನೇ ತಾರೀಕು ಶಿವಮೊಗ್ಗ ನಗರದಲ್ಲಿ ಶುಭಂ ಹೋಟೆಲ್ನಲ್ಲಿ ಬೆಳಗ್ಗೆ 11:00 ಪ್ರೆಸ್ನವ್ರ ಎದುರುಗಡೆಗೆ ಲವ್ ಜಿಹಾದ್ ಪುಸ್ತಕವನ್ನು ಬಿಡುಗಡೆ ಮಾಡುವಂಥದ್ದನ್ನು ನಿರ್ಧಾರ ಮಾಡಿದ್ದೀವಿ. ಈಗಾಗಲೇ ಶುಭಂ ಹೋಟೆಲ್ ಬುಕ್ ಆಗಿದೆ, ಪ್ರೆಸ್ನವ್ರಿಗೆ ಹೇಳಾಗಿದೆ. ಈಗ ನಾನು ಬಂದದ್ದು ಹಾಲ್ಟ್ ಮಾಡಿ ನಾಳೆ ಆ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗೋಸ್ಕರ ಬಂದರೆ DC ಅವರು ಬ್ಯಾನ್ ಮಾಡ್ತಾರೆ. ಅದು ಶಿವಮೊಗ್ಗ ನಗರದಲ್ಲಿ ಎಂಟರ್ ಆಗಿದ್ದೀನಿ, ನಾನು ಪ್ರವೇಶ ಮಾಡಿದ್ದೀನಿ. ಈ ರೀತಿಯ ಅಂದಾದುಂದ ಕಾನೂನನ್ನು ಇವರು ಹೇಗೆ ಬೇಕಾದಾಗ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಬ್ಯಾನ್ ಮಾಡೋದಾದರೆ ಮೊದಲೇ ನೋಟಿಸ್ ಕೊಡಬೇಕು ನನಗೆ. ಸೊ ಬ್ಯಾನ್ ಮಾಡುವಂಥ ಪ್ರಮೇಯನೇ ಇಲ್ಲ. ಶಿವಮೊಗ್ಗದಲ್ಲಿ ಏನೂ ಗಲಭೆ ಗಲಾಟೆ ಗೊಂದಲ ಏನೂ ಇಲ್ಲ. ಮತ್ತು ನಾವೇನಿಲ್ಲಿ ಸಭೆ ಮಾಡ್ತಾ ಇಲ್ಲ, ರ್ಯಾಲಿ ಮಾಡ್ತಾ ಇಲ್ಲ. ಇಲ್ಲಿ ಮಾಡ್ತಾ ಇರೋದು ಇಂಡೋರ್ ಕಾರ್ಯಕ್ರಮ, ಒಳಾಂಗಣದಲ್ಲಿ ಇರುವಂತಹ ಒಂದು ಕಾರ್ಯಕ್ರಮ. ಇದು ಒಳಾಂಗಣದ ಕಾರ್ಯಕ್ರಮ ಬ್ಯಾನ್ ಮಾಡಕ್ ಆಗೋದೇ ಇಲ್ಲ. ಕಾನೂನು ಬಾಹಿರ ಇದು, ಸಂವಿಧಾನ ಬಾಹಿರ ಇದು.
ಡಾಕ್ಟರ್ ಅಂಬೇಡ್ಕರ್ಗೆ ಅವಮಾನ ಮಾಡ್ತಾ ಇದ್ರು ನೀವು. ಅದು ಯಾರೇ ಇರಲಿ, ಅಲ್ಲಿ ರಾಗಿಗುಡದಲ್ಲಿ ನಡೆದಂತಹ ಘಟನೆ ಎಂಥ ಭಯಾನಕ ಆಗಿದೆ. ಅಂಥವ್ರ ಮೇಲೆ ಕ್ರಮ ಇಲ್ಲ ಇವತ್ತು ಶಾಂತ ರೀತಿಯಿಂದ ಸಮಾಧಾನದಿಂದ ಯಾವುದೇ ಗದ್ದಲ ಗೊಂದಲ ಇಲ್ಲದೆ ನಾವೊಂದು ಪುಸ್ತಕ ಬಿಡುಗಡೆ ಸಮಾರಂಭವನ್ನು ಮಾಡೋಕ್ಕೆ ನಮಗೆ ಬ್ಯಾನ್ ಮಾಡ್ತಾರೆ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತಾ ಇದ್ದೀನಿ ನಾನು. ಕಾಂಗ್ರೆಸ್ ಸರ್ಕಾರ ತಾಲಿಬಾನ್ ಸರ್ಕಾರ, ಇದು ಹಿಂದೂ ವಿರೋಧಿ ಸರ್ಕಾರ. ಇದು ಈ ರೀತಿಯ ಡಿಸಿಯ ಮೂಲಕ ಪೊಲೀಸ್ ಇಲಾಖೆ ಮೂಲಕ ಶಾಂತಿಯನ್ನ ಕದಡುವಂತ ಪ್ರಚೋದನೆ ಕೊಡ್ತಾ ಇದ್ರಿ ನೀವು. ಗಲಭೆಗೆ ಪ್ರಚೋದನೆ ಕೊಡ್ತಾ ಇದ್ರಿ ನೀವು. ಸೊ ವಿಚಾರ ಹೇಳಿದ ನಂತರ ನನ್ನ ವಿಚಾರದಲ್ಲಿ ಏನಾದರೂ ಕಾನೂನು ಬಾಹಿರ ಇದ್ರೆ ನನಗೂ ಒಳಹಾಕಿ, ನೀವು ಕೇಸ್ ಹಾಕಿ, ನಾವು ಜೈಲಿಗೆ ಹಾಕಿ. ಆದರೆ ವಿಚಾರನೇ ಹೇಳಿಲ್ಲ. ಮತ್ತು 4 ಜಿಲ್ಲೆಯಲ್ಲಿ ಈಗಾಗಲೇ ಈ ಲವ್ ಜಿಹಾದ್ ಪುಸ್ತಕ ಬಿಡುಗಡೆ ಆಗಿದೆ. ಅಲ್ಲೇನೂ ಗಲಾಟೆ ಆಗಿಲ್ಲ. ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ, ಮುತಾಲಿಕರು ಕೊಟ್ಬಿಟ್ರೆ ಬೆಂಕಿ ಹಾಕೊಳ್ತೆ. ಎಲ್ಲಿ ಹತ್ತಿದೆ ಹೇಳಿ ನೋಡೋಣ. ಒಂದು ಉದಾಹರಣೆ ಹೇಳಿ, ಒಂದೇ ಒಂದು ಉದಾಹರಣೆ ಹೇಳಬೇಕು. ಬ್ಯಾನ್ ಮಾಡಿದವ್ರು ನೀವು. ಸೊ ಈ ರೀತಿಯ ರಸ್ತೆ ಮೇಲೆ ನಿಲ್ಲಿಸಿ ಅವಮಾನ ಅಪಮಾನ ಹಿಂದೂ ನಾಯಕರಿಗೆ ಇವತ್ತು ಸನ್ಮಾನ್ಯ MLA ಬಂದಿದ್ದಾರೆ ಮತ್ತು ನಮ್ಮೆಲ್ಲ ಬಜರಂಗ ದಳ, ಹಿಂದೂ ಜಾಗರಣ ವೇದಿಕೆ ಎಲ್ಲ ಕಾರ್ಯಕರ್ತರು ಬಂದಿದ್ದಾರೆ. ರಸ್ತೆ ಮೇಲೆ ನಿಲ್ಲಿಸಿ ನನಗೆ ಮಾನಸಿಕ ಹಿಂಸೆ ಕೊಟ್ಟಿದ್ದಾರೆ, ಶಾರೀರಿಕ ಹಿಂಸೆ ಕೊಟ್ಟಿದ್ದಾರೆ, ಆರ್ಥಿಕ ಹಿಂಸೆ ಕೊಟ್ಟಿದ್ದಾರೆ. ಇಲ್ಲಿ ತನಕ ಬರಕ್ಕೇನು ಪುಕ್ಕಟೇನಾ? ನಾವು ಭಿಕ್ಷೆ ಬೇಡ್ಕೊಂಡು ನಾವು ಸಂಘಟನೆ ಕಟ್ತಾ ಇದ್ದೀವ್ರಿ. ಎಲ್ಲರ ಮನೆ